ಇಂದಿನಿಂದ ಕಾಂಗ್ರೆಸ್ ಶಾಸಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ನಡೆಸಲಿದ್ದಾರೆ. ಸುರ್ಜೇವಾಲಾ ಸಭೆಯ ಬಳಿಕ ಶಾಸಕರ ಜೊತೆಗೆ ಸಿಎಂ ಮೀಟಿಂಗ್ ಅನ್ನು ಮಾಡ್ತಾರೆ. ಜಿಲ್ಲಾವಾರು ಶಾಸಕರ ಸಭೆಯನ್ನ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಶಾಸಕರಿಗೆ ತಲಾ 50 ಕೋಟಿ ಅನುದಾನ ಬಿಡುಗಡೆ ಹಿನ್ನೆಲೆಯಲ್ಲಿ ಸಭೆಯನ್ನ ಮಾಡಲಿದ್ದಾರೆ. ಇಂದಿನಿಂದ 4 ದಿನ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ ಸಿಎಂ. ಉಸ್ತುವಾರಿ ಸಚಿವರ ಉಪಸ್ಥಿತಿಯಲ್ಲಿ ಶಾಸಕರ ಜೊತೆಗೆ ಸಭೆ ಮಾಡಲಾಗುತ್ತೆ. ಇವತ್ತು ಸಂಜೆ 4 ಗಂಟೆಗೆ ಶಾಸಕರ ಜೊತೆಗೆ ಸಿದ್ದರಾಮಯ್ಯನವರು ಸಭೆಯನ್ನ ಮಾಡಲಿದ್ದಾರೆ. ಇಂದು ಮೈಸೂರು, ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ, ತುಮಕೂರು, ಹಾಸನ ಜಿಲ್ಲೆಯ ಶಾಸಕರ ಜೊತೆಗೆ ಸಿಎಂ ಸಭೆ ಮಾಡ್ತಾರೆ. ಇಂದಿನ ಸಭೆಯಲ್ಲಿ ಹಾಜರಾಗೋದಕ್ಕೆ ಎಚ್.ಸಿ. ಮಹಾದೇವಪ್ಪ, ರಾಜಣ್ಣ, ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಬೋಸರಾಜು ಅವರಿಗೆ ಸೂಚನೆಯನ್ನ ನೀಡಲಾಗಿದೆ. ಈಗಾಗಲೇ ಈ ರಾಜ್ಯ ಉಸ್ತುವಾರಿಯವರು ಸುರ್ಜೇವಾಲಾ ಅವರು ಬಂದು ಮಾತುಕತೆಯನ್ನ ಮಾಡಿಕೊಂಡು ಮೀಟಿಂಗ್ ಮುಗಿಸ್ಕೊಂಡು ಹೋಗಿದ್ದಾರೆ. ಆಮೇಲೆ ಸಿಎಂ ಸಿದ್ದರಾಮಯ್ಯನವರು ಗಮನಕ್ಕೆ ತಂದಿದ್ದಾರೆ, ಕೆಲವು ಶಾಸಕರುಗಳಿಗೆ, ಕೆಲವು ಸಚಿವರುಗಳಿಗೆ ಅಸಮಾಧಾನ ಇದೆ, ಅದೇನು ನೋಡಿ ಕೂತ್ ಮಾತಾಡಿ ಬಗೆಹರಿಸಿ ಅಂತ. ಅನುದಾನ ಬಿಡುಗಡೆ ಆಗ್ತಿಲ್ಲ ಅನ್ನೋದು ಸ್ವಪಕ್ಷದ ಕೆಲವು ಶಾಸಕರುಗಳ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಈಗ ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಖುದ್ದಾಗಿ ಸಿಎಂ ಹೇಳಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕಿಂತ ಮುಂಚಿತವಾಗಿ ಏನೇನು ಅಸಮಾಧಾನ ಇದೆ, ಭಿನ್ನಾಭಿಪ್ರಾಯ ಇದೆ, ಎಷ್ಟೆಷ್ಟು ಅನುದಾನ ಬಿಡುಗಡೆ ಆಗಬೇಕು ಅನ್ನೋದು ಆ ಭಾಗದ ಆ ಕ್ಷೇತ್ರದ ಶಾಸಕರುಗಳಿಗೆ, ಸಚಿವರುಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ ಕಾರಣಕ್ಕಾಗಿ ಇವತ್ತು ಒಂದಷ್ಟು ಭಾಗದ ಕ್ಷೇತ್ರದ ಶಾಸಕರು, ಸಚಿವರುಗಳನ್ನ ಮಾತುಕತೆಗಂತೆ ಕರೆದಿದ್ದಾರೆ. ಸಂಜೆ 4 ಗಂಟೆಗೆ ಸಭೆ ಪ್ರಾರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇವತ್ತು ಏನೇ ಸಮಸ್ಯೆಗಳಿದ್ರು ಮುಕ್ತವಾಗಿ ಸಿದ್ದರಾಮಯ್ಯನವರ ಮುಂದೆ ಮಾತಾಡ್ಬೋದು, ಅದನ್ನು ಬಗೆಹರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ಬೋದು. ಹಾಗೇನೆ ಅನುದಾನವನ್ನು ಬಿಡುಗಡೆ ಮಾಡಿದಾಗ ಅದನ್ನು ಬಳಕೆ ಕೂಡ ಮಾಡ್ಕೊಳ್ಬಹುದು. ಒಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಅಸಮಾಧಾನ, ಭಿನ್ನಾಭಿಪ್ರಾಯ ಕಾಂಗ್ರೆಸ್ನಲ್ಲಿ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿಯೇ ಈ ಒಂದು ಸ್ಟ್ರಾಟಜಿಯನ್ನ ಮಾಡ್ತಾ ಇರೋದು. ಇಲ್ಲಿ ಪ್ರಮುಖವಾಗಿ ಇವತ್ತು ರಾಜಣ್ಣ ಅವರು ಕೂಡ ಸಭೆಗೆ ಹಾಜರಿರಬೇಕಾಗತ್ತೆ. ರಾಜಣ್ಣ ಅವರು ಸುರ್ಜೇವಾಲಾ ಅವ್ರ ಮೇಲೆ ಆರೋಪ ಮಾಡಿಬಿಟ್ಟಿದ್ರು. ಸುರ್ಜೇವಾಲಾ ಅವರು ಬಂದಿರೋದೇ ಸರಿ ಇಲ್ಲ ಅನ್ನೋ ಥರದಲ್ಲಿ ಆರೋಪ ಮಾಡಿದ್ರು. ಅವರು ಆ ಮೀಟಿಂಗಿಗೂ ಕೂಡ ಭಾಗಿಯಾಗಿರಲಿಲ್ಲ. ಬಟ್ ಇವರು ಸಿಎಂ ಅವರ ಪರಮಾಪ್ತ ರಾಜಣ್ಣ, ಸಿದ್ದರಾಮಯ್ಯನವರ ಜೊತೆಗೇನೆ ಇರ್ತಾರೆ, ಸಿದ್ದರಾಮಯ್ಯನವ್ರ ಪರವಾಗಿನೇ ಮಾತಾಡ್ತಾರೆ ರಾಜಣ್ಣ. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವ್ರು ಕರೆದಿರುವಂಥ ಈ ಮೀಟಿಂಗಿಗಾದರೂ ರಾಜಣ್ಣ ಬರ್ತಾರಾ ಬರಲ್ವಾ ಅನ್ನೋದೊಂದು ಪ್ರಶ್ನೆ ಇದೆ. ಬಂದ್ರೂ ಒಂಥರದ್ದು ಮೆಸೇಜ್ ಪಾಸ್ ಆಗುತ್ತೆ, ಬರದೇ ಇದ್ರೂ ಒಂಥರದ್ದು ಮೆಸೇಜ್ ಪಾಸ್ ಆಗುತ್ತೆ. ಬಂದರೆ ಉಸ್ತುವಾರಿ ಇವ್ರು ಕರೆದಾಗ ಬರಲಿಲ್ಲ, ಈಗ ಸಿದ್ದರಾಮಯ್ಯನವ್ರು ಕರೆದಾಗ ಬಂದಿದ್ದಾರೆ ಅನ್ನೋದು ಆಗತ್ತೆ. ಉಸ್ತುವಾರಿಗೆ ಬೆಲೆ ಕೊಡಲಿಲ್ಲ ಇವರು ಅನ್ನೋ ಥರ. ಬರದೇ ಇದ್ರೆ ಇವ್ರೇನು ಯಾರ ಮಾತು ಕೇಳೋದೇ ಇಲ್ವಾ? ಹಾಗಾದರೆ ಸ್ವತಃ ಸಿದ್ದರಾಮಯ್ಯನವರೇ ಸಿ.ಎಂ ಮೀಟಿಂಗ್ ಕರೆದ್ರೂ ರಾಜಣ್ಣ ಯಾಕೆ ಬರ್ತಾ ಇಲ್ಲ, ಅವರು ಸಮಸ್ಯೆಗೇನು ಅನ್ನೋದು ಪ್ರಶ್ನೆ ಆಗತ್ತೆ. ಹಾಗಾಗಿ ರಾಜಣ್ಣ ಅವರ ಇವತ್ತಿನ ನಡೆಗೇನು ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಇವತ್ತು ಆಗಮಿಸಿ ಅವ್ರ ಸಮಸ್ಯೆ ಏನಿದೆ ಅದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ರಾಜಣ್ಣ ಅವರು ಕೂಡ ಉಸ್ತುವಾರಿಯವರು, ಹಾಸನ ಉಸ್ತುವಾರಿ ಸಚಿವರು ಅವರು. ಸೊ ಹೀಗಿರಬೇಕಾದ್ರೆ ಒಂದಷ್ಟು ಸಮಸ್ಯೆಗಳು ಅಥವಾ ಅನುದಾನಗಳ ಬಿಡುಗಡೆ, ಕಾಮಗಾರಿ ಸ್ಥಗಿತ ಆಗಿರೋದು ಆ ಭಾಗದಲ್ಲೂ ಇದೆ. ಕೆಲವು ಅಲ್ಲಿನ ಶಾಸಕರುಗಳಿಗೂ ಅಸಮಾಧಾನ ಇದೆ. ನಮಗೆ ಉಸ್ತುವಾರಿ ಅಂತ ನೇಮಕ ಮಾಡ್ತಾರೆ, ವರ್ಷಾನುಗಟ್ಟಲೆ ಆದ್ರೂ ಕೆಲವರು ಈ ಕಡೆ ಕಾಲು ಇಟ್ಟಿಲ್ಲ, ಈ ಕಡೆ ತಲೆನೂ ಹಾಕಿಲ್ಲ, ನಾವು ಸಮಸ್ಯೆ ಹೇಳಿದ್ರು ಅದಕ್ಕೆ ಹಾಂ ಹ್ಞೂ ಅಂತ ರೆಸ್ಪಾನ್ಸು ಮಾಡ್ತಾ ಇಲ್ಲ. ಇಂಥ ಸಚಿವರ ಜೊತೆಗೆ ನಾವ್ಯಾಕೆ ಕೆಲಸ ಮಾಡಬೇಕು ಅನ್ನೋದು ಶಾಸಕರ ಅಸಮಾಧಾನ. ಅದೆಲ್ಲದಕ್ಕೂ ಇವತ್ತು ಬಗೆಹರಿಸಬೇಕು ಅಂತ ನಿಟ್ಟಿನಲ್ಲಿಯೇ ಈ ಒಂದು ಮೀಟಿಂಗನ್ನು ಕರೆದಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸಿದ್ದರಾಮಯ್ಯನವರು ಇವತ್ತು ಮಾತುಕತೆಯನ್ನು ನಡೆಸಲಿದ್ದಾರೆ. ಪ್ರಮುಖವಾಗಿ ಕೆಲವು ನಾಯಕರುಗಳು, ಕೆಲವು ಶಾಸಕರುಗಳು, ಸಚಿವರುಗಳಿಗೆ ಸೂಚನೆ ಕೂಡ ನೀಡಿದ್ದಾರೆ. ಇವತ್ತಿನ ಈ ಸಭೆಯಲ್ಲಿ ಯಾರ್ಯಾರು ಭಾಗಿ ಆಗ್ತಾ ಇದ್ದಾರೆ, ಯಾರ್ಯಾರು ಭಾಗಿ ಆಗೋದು ಡೌಟು. ಇವತ್ತಿನ ಸಭೆ ಎಷ್ಟು ಮಹತ್ವ ಪಡ್ಕೊಂಡಿದೆ ಸ್ವಾಮಿ? ಖುದ್ದು ಸಿಎಂ ಅವರು ಶಾಸಕರ ಹಾಗೂ ಸಚಿವರ ಅಹವಾಲನ್ನ ಆಲಿಸೋದಕ್ಕೆ ಈಗ ಸಿಎಂ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಸರ್ಕಾರದ ವಿರುದ್ಧ ಪಕ್ಷದ ಶಾಸಕರೇ ಅಸಮಾಧಾನ ಹೊರಹಾಕಿದ್ರು. ಒಂದು ಅನುದಾನದ ಕೊರತೆ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಕ್ಷೇತ್ರಗಳಲ್ಲಿ ಜನರು ಕೇಳುವಂತ ಒಂದು ಪ್ರಶ್ನೆಗಳಿಗೆ ನಾವು ಉತ್ತರಿಸಕ್ ಆಗ್ತಾ ಇಲ್ಲ ಅನ್ನೋ ದೂರನ್ನು ಹೇಳಿದ್ರು. ಜೊತೆಗೆ ಅಸಮಾಧಾನವನ್ನ ಹೊರಹಾಕಿದ್ರು. ಯಾವಾಗ ಶಾಸಕರ ಮತ್ತು ಶಾಸಕರ ನಡುವೆ ಒಂದು ಅಸಮಾಧಾನ ಹೆಚ್ಚಾಯ್ತು, ಆ ಅಸಮಾಧಾನಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಹೈಕಮಾಂಡ್ ನಾಯಕರು ನೇರ ಎಂಟ್ರಿಯಾಗಿದ್ರು. ಆಗ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿದ್ರು. ಸತತವಾಗಿ ಸಭೆಗಳನ್ನು ನಡೆಸಿ 1-to-1 ಸಭೆಗಳ ಅಂದ್ರೆ ಶಾಸಕರ ಒಬ್ಬೊಬ್ಬರನ್ನೇ ಕರೆದು ಅವರ ಅಹವಾಲು, ಸಮಸ್ಯೆಗಳೇನು, ಸಚಿವರ ಕಾರ್ಯವೈಖರಿ ಏನು, ಜೊತೆಗೆ ಅಧಿಕಾರಿ ವರ್ಗದ ಮೇಲೂ ಒಂದಿಷ್ಟು ಅಸಮಾಧಾನ ಹೊರಹಾಕಿದ್ರು. ಎಲ್ಲದರ ಬಗ್ಗೆ ಒಂದು ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಸುರ್ಜೇವಾಲಾ ಅವರು ಪಡೆದಿದ್ರು. ಇದಾದ ಬಳಿಕ ಈಗ ಸಭೆಗೆ ಆದ ಬಳಿಕ ಆ ಶಾಸಕರಿಗೆ ಕ್ಷೇತ್ರಗಳಿಗೆ 50 ಕೋಟಿ
ಅಭಿವೃದ್ಧಿಗಾಗಿ ಹಣ ಕೂಡ ಬಿಡುಗಡೆ ಮಾಡಲು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಇವತ್ತಿನಿಂದ 4 ದಿನಗಳವರೆಗೆ ಸತತವಾಗಿ ಸಭೆಯನ್ನ ಮಾಡಿ ಜಿಲ್ಲಾವಾರು ಸಭೆಗಳನ್ನ ಮಾಡಿ ಜೊತೆಯಲ್ಲಿ ಸಚಿವರು ಹಾಗೂ ಶಾಸಕರನ್ನು ಒಟ್ಟಾಗಿ ಸೇರಿಸಿ ಒಂದೊಂದು ಜಿಲ್ಲೆಯವಾರು ಆ ಕ್ಷೇತ್ರಗಳ ಸಮಸ್ಯೆಗಳೇನು, ಅಲ್ಲಿರುವಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಯಾವ ಅಭಿವೃದ್ಧಿ ಕಾರ್ಯಗಳಾಗಬೇಕಾಗಿದೆ, ಒಟ್ಟಾರೆಯಾಗಿ ಸಮಸ್ಯೆಗಳನ್ನ ಆಲಿಸೋದಕ್ಕೆ ಹಾಗೂ ಎಲ್ಲರನ್ನೂ ಒಂದೇ ವಿಶ್ವಾಸಕ್ಕೆ ತರಿಸೋದಕ್ಕೆ ಈಗ ಖುದ್ದು ಸಿಎಂ ಅವರು ಮುಂದಾಗಿರುವಂತದ್ದು. ಹಾಗಾಗಿ ಇವತ್ತು ವಿಧಾನಸೌಧದ ತಮ್ಮ ಕಚೇರಿಯಲ್ಲಿ ಇವತ್ತಿನ ಮಹತ್ವದ ಒಂದು ಸಭೆಗಳನ್ನು ನಡೆಸುತ್ತಾರೆ. ಪ್ರಮುಖವಾಗಿ ಈಗಾಗಲೇ ಒಂದೊಂದು ದಿನಕ್ಕೆ 4 ಜಿಲ್ಲೆಗಳಿಗೆ ಸಮಯ ನಿಗದಿಪಡಿಸಿರುವಂತದ್ದು. ಅಂದ್ರೆ ಆ ಎಲ್ಲಾ ಶಾಸಕರ ಒಂದು ಅಸಮಾಧಾನಕ್ಕೆ ಕಾರಣಗಳೇನು, ಸಚಿವರು ಅವ್ರಿಗೆ ಯಾವ ರೀತಿ ಒಂದು ಎಲ್ಲಾ ರೀತಿಯ ಸಹಕಾರ ಕೊಡ್ತಾ ಇದ್ದಾರೆ ಎಂಬ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಪಡೆದು ಎಲ್ಲರನ್ನು ವಿಶ್ವಾಸಕ್ಕೆ ಗಳಿಸೋದಕ್ಕೆ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳುತ್ತಿರೋದು. ಪ್ರಮುಖವಾಗಿ ಇವತ್ತು ಚಾಮರಾಜನಗರ ಹಾಗೂ ತುಮಕೂರು, ಕೊಡಗು ಸೇರಿದಂತೆ ಹಾಸನ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಶಾಸಕರು ಹಾಗೂ ಸಚಿವರ ಒಂದು ಜೊತೆ ಸಭೆ ನಡೆಸಿ ಅವರ ಅಹವಾಲು ಹಾಗೂ ಅಸಮಾಧಾನಕ್ಕೆ ಫುಲ್ ಸ್ಟಾಪ್ ಎಳೆಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಅಂದ್ರೆ ಒಂದು ಕಡೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು, ಜೊತೆಗೆ ಶಾಸಕರು ಹಾಗೂ ಸಚಿವರ ನಡುವೆ ಇರುವಂತಹ ಒಂದು ಅಸಮಾಧಾನ ಹಾಗೂ ಅಂತರಕ್ಕೆ ಬ್ರೇಕ್ ಆಗುವಂತದ್ದು. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಹಿರಿಯ ಶಾಸಕರೇ ಸಚಿವರ ಕಾರ್ಯವೈಖರಿ ಮೇಲೆ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ. ನಾವು ದೂರದ ನಮ್ಮ ಕ್ಷೇತ್ರಗಳಿಂದ ಬಂದ್ರು, ಬೆಂಗಳೂರಿಗೆ ಬಂದ್ರು, ನಮ್ ಕೈಗೆ ಸಿಗ್ತಾ ಇಲ್ಲ, ನಮ್ಮ ಒಂದು ಮನವಿಗೆ ಸ್ಪಂದನೆ ಕೊಡ್ತಾ ಇಲ್ಲ, ಜೊತೆಗೆ ಅಧಿಕಾರಿ ವರ್ಗಗಳು ಕೂಡ ನಮ್ಮ ಮನವಿಗೆ ಒಂದು ಸ್ಪಂದನೆ ಕೊಡ್ತಾ ಇಲ್ಲ. ಹಾಗಾಗಿ ಇಂಥವರ ಒಂದು ವಿರುದ್ಧ ಸಮರ್ಪಕವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ಸಹ ಈಗಾಗಲೇ ಒಂದು ಮನವಿಯನ್ನ ಸುರ್ಜೇವಾಲಾ ಸೇರಿದಂತೆ ಹಲವು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿರುವಂತದ್ದು. ಹಾಗಾಗಿ ಎಲ್ಲವನ್ನೂ ಶಮನಗೊಳಿಸಬೇಕು, ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಎಂಬ ನಿಶ್ಚಯ ಮಾಡಿರುವಂತದ್ದು. ಯಾಕೆಂದ್ರೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇದೆ. ಹಾಗಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಅಸಮಾಧಾನಕ್ಕೆ ಬ್ರೇಕ್ ಹಾಕ್ಬೇಕು, ಎಲ್ಲರ ಜೊತೆ ಕೂಡ ಒಂದು ವಿಶ್ವಾಸನ ತೆಗೆದುಕೊಳ್ಬೇಕು. ಅಂತ ಸಂದರ್ಭದಲ್ಲಿ ಇನ್ನಷ್ಟು ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಇನ್ನಷ್ಟು ಪಕ್ಷವನ್ನ ಬಲಪಡಿಸಬೇಕು ಅನ್ನೋ ಒಂದು ಉದ್ದೇಶವೂ ಸೇರಿದಂತೆ, ಜೊತೆಗೆ ಶಾಸಕರ ಅನುದಾನವನ್ನ ಈಗ ಬಿಡುಗಡೆ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರತಿ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಶಾಸಕರಿಗೆ 50 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದರ ಒಂದು ಯಾವ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಲಿಸ್ಟ್ ಮಾಡ್ಕೊಂಡ್ ಬನ್ನಿ. ಅಂದ್ರೆ ಶಾಸಕರ ವಿವೇಚನೆಗೆ ಬಿಟ್ಟಂತ ಇರುವಂತಹ ಒಂದು ವಿವೇಚನೆಗೆ ಬಿಟ್ಟಂತ ಒಂದು ಯೋಜನೆಗಳು ಯಾವ್ಯಾವಿದೆ, ತಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವ ಯೋಜನೆಗಳನ್ನ ಮಾಡಬೇಕು ಎಂಬ ಒಂದು ಸಂಪೂರ್ಣವಾದಂತಹ ವಿವರವನ್ನ ದಾಖಲೆ ಸಮೇತ ಕೊಡಿ ಅಂತ ಈಗಾಗಲೇ ಸಿಎಂ ಕೂಡ ಸೂಚನೆ ಮಾಡಿರುವಂತದ್ದು. ಹಾಗಾಗಿ ಅವರ ಅನುದಾನಕ್ಕೆ ಸಂಬಂಧಪಟ್ಟಂತೆ ಹಾಗೂ ಅಸಮಾಧಾನಕ್ಕೆ ಶಮನ ಮಾಡೋದು, ಎರಡೂ ವಿಚಾರಗಳನ್ನ ಇಟ್ಕೊಂಡು ಇವತ್ತಿನಿಂದ 4 ದಿನಗಳ ಕಾಲ ಸತತವಾಗಿ ಒಂದು ಸಭೆಯನ್ನ ನಡೆಸಲಿದ್ದಾರೆ. ಥ್ಯಾಂಕ್ ಯು ಸ್ವಾಮಿ.